ಇಸ್ರೋ ಸಂಸ್ಥೆಗೆ ವಿಜ್ಞಾನಿಗಳು ಶಾಕ್ ಕೊಟ್ಟಿದ್ದಾರೆ. 100ಕ್ಕಿಂತ ಹೆಚ್ಚಿನ ವಿಜ್ಞಾನಿಗಳು ಸರಣಿಯಲ್ಲಿ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. ಗಗನಯಾನದ ಹೊತ್ತಲ್ಲೇ, ಗಗನಯಾನಕ್ಕೆ ಭಾರತ ಅಣಿಯಾಗ್ತಿರ್ತಕ್ಕಂಥ ಹೊತ್ತಲ್ಲೇ ಯಾವೆಲ್ಲ ವಿಜ್ಞಾನಿಗಳು ಈ ಗಗನಯಾನವನ್ನು ಕನಸಾಗಿಟ್ಟುಕೊಂಡು ಶ್ರಮ ವಹಿಸಿದ್ರೋ ಅಂಥ ವಿಜ್ಞಾನಿಗಳು, 100ಕ್ಕಿಂತ ಹೆಚ್ಚಿನ ವಿಜ್ಞಾನಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಏನೋ ಬಲವಾದ ಕಾರಣ ಇರಬೇಕು. ವಿಜ್ಞಾನಿಗಳು, ವಿಜ್ಞಾನ ಇದೆಲ್ಲ ಮಾತಾಡ್ತೀವಲ್ವಾ, ಇದೆಲ್ಲ ಸುಮ್ಮನೆ ವ್ಯಾವಹಾರಿಕವಾಗಿ ಮಾಡ್ತಕ್ಕಂಥ ಕೆಲಸ ಅಲ್ಲ, ಲಾಭದ ದೃಷ್ಟಿಕೋನದಿಂದ ಮಾಡ್ತಕ್ಕಂಥ ಕೆಲಸನೂ ಅಲ್ಲ. ಪ್ಯಾಷನ್ ಡ್ರಿವೆನ್ ವರ್ಕ್ಸ್ ಇವೆಲ್ಲವೂ ಕೂಡ. ನಿಮ್ಮಲ್ಲೊಂದು ಭಾವೋತ್ಕಟತೆ ಇರುತ್ತಲ್ಲ, ಒಂದು ಭಾವ ತೀವ್ರತೆ ಇರುತ್ತಲ್ಲ, ಏನಾದರೂ ಮಾಡಬೇಕು, ದೇಶ ಪ್ರೇಮ, ನಮ್ಮ ದೇಶ ಹೆಮ್ಮೆ ಪಡುವಂತೆ ಮಾಡಬೇಕು, ಆ ಭಾವ ತೀವ್ರತೆ ಇಲ್ಲದೆ, ಭಾವೋತ್ಕಟತೆ ಇಲ್ಲದೆ ವಿಜ್ಞಾನಿಗಳಿಂದ ಅಂಥ ಸಾಧನೆ ಹೊಮ್ಮಕ್ಕೆ ಸಾಧ್ಯನೇ ಇಲ್ಲ. ಯಾವ ದೇಶದ ವಿಜ್ಞಾನಿಗಳು ಮಾಡಿದ್ರು ಇದೇ ಮಾತೆ. ಅಂಥದ್ರಲ್ಲಿ ಎಲ್ಲ ಭಾರತ ಇನ್ನೇನು ಮನುಷ್ಯ ಸಹಿತವಾಗಿ ಚಂದ್ರಲೋಕದಲ್ಲಿ ಮನುಷ್ಯನ ಇಳಿಸ್ಬಿಡ್ತಾರೆ, ಏನೋ ಪ್ರಯೋಗ ಮಾಡ್ತಾ ಇದ್ದಾರೆ, ಗಗನಯಾನಿಗಳು ಹೋಗ್ತಾ ಇದ್ದಾರೆ, ಬೇರೆ ದೇಶಗಳಲ್ಲಿ ಉಡಾವಣೆ ಆಗುವಂತಹ ಗಗನ ನೌಕೆಗಳಲ್ಲೂ ಭಾರತೀಯರು ಕೂತ್ಕೊಳ್ತಾ ಇದ್ದಾರೆ, ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಬರ್ತಾ ಇದ್ದಾರೆ, ಈ ಥರ ಮಾತನಾಡುವಂಥ ಹೊತ್ತಲ್ಲಿ 100ಕ್ಕಿಂತ ಹೆಚ್ಚಿನ ಇಸ್ರೋ ವಿಜ್ಞಾನಿಗಳು ರಾಜೀನಾಮೆ ಕೊಟ್ಟುಬಿಡ್ತಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಏನೋ ಬಲವಾದ ಕಾರಣ ಇರಬೇಕು. ಬಲವಾದ ಕಾರಣ ಇಲ್ಲದೆ ಅಷ್ಟರ ಮಟ್ಟಿಗೆ ವಿಜ್ಞಾನಿಗಳು ಅಪ್ಸೆಟ್ ಆಗಲ್ಲ. ಖಾಸಗಿ ಬಾಹ್ಯಾಕಾಶ ಉದ್ಯಮದ ಭಾರೀ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇಸ್ರೋ ವಿಜ್ಞಾನಿಗಳು ರಿಸೈನ್ ಮಾಡುತ್ತಿರುವಂಥ ಸಾಧ್ಯತೆ ಇದೆ. ಖಾಸಗಿ ಈ ಒಂದು ಬಾಹ್ಯಾಕಾಶ ಉದ್ಯಮದ ಭಾರೀ ಬೆಳವಣಿಗೆ ಅಂದರೆ ದೊಡ್ಡ ಆಫರ್ ಕೊಟ್ಟಿರಬೇಕು. ಖಾಸಗಿ ಬಾಹ್ಯಾಕಾಶ ಸಂಸ್ಥೆಗಳು ಅಥವಾ ಉದ್ಯಮದವರು ತುಂಬ ದೊಡ್ಡ ಆಫರ್ ಕೊಟ್ಟಿರಬೇಕು, ಅದಕ್ಕೆ ರಿಸೈನ್ ಮಾಡಿರಬೇಕು. ಇಲ್ಲದೇ ಇದ್ದರೆ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಈ ಒಂದು ಬೆಳವಣಿಗೆಯನ್ನು ಕಂಡು ಎಲ್ಲ ಆ ಕಡೆ ಖಾಸಗಿಯವ್ರ ಪಾಲು ಜಾಸ್ತಿ ಆಗ್ತಾ ಇದೆ, ನಾವೆಲ್ಲ ಇನ್ನೇನು ಮಾಡೋದು, ನಮಗೆ ಸಹಕಾರ ಇಲ್ಲ ಅಂತನೋ ಪ್ರೋತ್ಸಾಹ ಇಲ್ಲ ಅಂತನೋ ರಿಸೈನ್ ಮಾಡಿರಬೇಕು. ಎರಡೇ ಪಾಸಿಬಿಲಿಟಿ ಇರೋದಿಲ್ಲಿ. ಸೊ ಇಸ್ರೋ ವಿಜ್ಞಾನಿಗಳು ರಿಸೈನ್ ಮಾಡಿರುವಂಥ ಚಾನ್ಸಸ್ ಈ ಹಿನ್ನೆಲೆಯಲ್ಲಿ ಅವಲೋಕನ ಮಾಡಲಾಗ್ತಾ ಇದೆ. ಇಲ್ಲಿ ವಿಜ್ಞಾನಿಗಳ ದಿಢೀರ್ ರಾಜೀನಾಮೆಯಿಂದ ಇಸ್ರೋಗೆ ಭಾರಿ ಹಿನ್ನಡೆ ಆಗ್ತಾ ಇದೆ. ನಿಮಗೇನಾಗುತ್ತೆ, ಪ್ಯಾಕೇಜ್ ಜಾಸ್ತಿ ಕೊಟ್ಟುಬಿಟ್ರೆ ಇವರೆಲ್ಲ ಹೋಗಿ ನಾಳೆ ಅಲ್ಲಿ ಸೇರ್ತಾರಾ ಇಲ್ವಾ ನಮಗಿನ್ನೂ ಗೊತ್ತಿಲ್ಲ. ಆ ಕನ್ಕ್ಲೂಷನ್ಗೆ ಬರೋದು ಬೇಡ. ನಾವೀಗ ತುಂಬ ಪ್ರಿಮೆಚ್ಯೂರ್ ಆಗಿಬಿಡುತ್ತೆ. ಒಂದು ಸನ್ನಿವೇಶ ಸೃಷ್ಟಿಯಾಗುವುದಕ್ಕಿಂತ ಮುಂಚೆ ಊಹಾಪೋಹದ ಮಾತುಗಳಾಗ್ಬಿಡ್ತವೆ, ಅದು ಬೇಡ. ಸೊ ಈ ಥರ ಯಾವಾಗ 100ಕ್ಕಿಂತ ಹೆಚ್ಚಿನ ಜನ ರಾಜೀನಾಮೆ ಕೊಟ್ಟುಬಿಟ್ರಲ್ಲ, ಆ ಹಿನ್ನೆಲೆ ಚೆಕ್ ಮಾಡಿಕೊಂಡಾಗ ಕಠಿಣ ರೂಲ್ಸನ್ನು ಮಾಡಿರೋದು ಇಸ್ರೋ ಇದೀಗ. ಸುಮ್ಮನೆ ದ್ವತದ್ವ ಬರೋದು, ರಾಜೀನಾಮೆ ಕೊಡ್ತಾ ಇದ್ದೀನಿ ಬರಲ್ಲ ಅಂತ ಹೇಳೋದು, ಆ ನಿಯಮವನ್ನು ಟಫ್ ಮಾಡ್ತಾ ಇದ್ದಾರೆ ಇದೀಗ ಅಂತ. ರಾಜೀನಾಮೆ ಸುಲಭ ಇರಲ್ಲ ಇನ್ಮೇಲೆ. ಬಾಹ್ಯಾಕಾಶ ಅಂದರೆ ಕೇಂದ್ರದ ಬಾಹ್ಯಾಕಾಶ ಇಲಾಖೆ ಇದೆಯಲ್ಲ, ಎಚ್ಚೆತ್ತುಕೊಂಡಿದೆ. ಅದು ಜುಲೈ 14ರಂದು ಹೊಸ ಆಂತರಿಕ ಜ್ಞಾಪನಾ ಪತ್ರವನ್ನು ಇಲಾಖೆ ಹೊರಡಿಸಿದೆ. ಇಲ್ಲಿ ವಿಜ್ಞಾನಿಗಳ ರಾಜೀನಾಮೆ ಸ್ವಯಂ ಪ್ರೇರಿತ ನಿವೃತ್ತಿ ನಿಯಮವನ್ನು ಕಠಿಣ ಮಾಡಿದೆ ಈ ನಿಯಮ. ಇಸ್ರೋದ ವಿವಿಧ ಕೇಂದ್ರಗಳ ನಿರ್ದೇಶಕರ ಅಧಿಕಾರವನ್ನು ಇಲಾಖೆ ಕಸಿದುಕೊಂಡಿದೆ. ತಮ್ಮ ವ್ಯಾಪ್ತಿಯ ವಿಜ್ಞಾನಿಗಳ ರಾಜೀನಾಮೆ ಅಂಗೀಕರಿಸುವ ಅಧಿಕಾರಕ್ಕೆ ಕೊಕ್ಕೆ ಹಾಕಿದೆ. ಅದು ಹೊಸ ನಿಯಮಗಳ ಪ್ರಕಾರ ಈ ಅಧಿಕಾರವನ್ನು ಕಸಿದುಕೊಳ್ಳಲಾಗಿದೆ. ಗ್ರೂಪ್ ಎ ದರ್ಜೆಯ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಿಬ್ಬಂದಿ ರಾಜೀನಾಮೆ ಸ್ಥಳೀಯವಾಗಿ ಯಾರೂ ಸ್ವೀಕರಿಸುವಂತಿಲ್ಲ. ಅಲ್ಲೇ ಲೋಕಲಲ್ಲಿ ಅಲ್ಲೇ ಎಲ್ಲೋ ಕೊಟ್ಟುಬಿಡ್ತಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ, ಆ ಥರ ಮಾಡುವಂತಿಲ್ಲ ಅಂತ ದೆಹಲಿ ಮಟ್ಟದಲ್ಲಿ ಪರಿಶೀಲನೆ ಆಗ್ತಾ ಇದೆ. ಇನ್ನು ಮುಂದೆ ಎಲ್ಲ ರಾಜೀನಾಮೆ ಅರ್ಜಿ ದೆಹಲಿ ಮಟ್ಟದಲ್ಲಿ ಪರಿಶೀಲನೆಗೆ ಒಳಪಡುತ್ತೆ. ದೆಹಲಿಯ ಬಾಹ್ಯಾಕಾಶ ಇಲಾಖೆ ಉನ್ನತ ಮಟ್ಟದ ಸಮಿತಿ ಪರಿಶೀಲನೆ ಮಾಡಲಿದೆ. ಸೂಕ್ಷ್ಮವಾಗಿ ಗಮನಿಸಿ ಪರಿಶೀಲಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಿದೆ. ಯಾವುದೇ ಮುನ್ಸೂಚನೆ ಇಲ್ಲದೆ ವಿಜ್ಞಾನಿಗಳು ಹೊರನಡೆದರೆ ಆ ಜಾಗಕ್ಕೆ ತಕ್ಷಣವೇ ಆ ಪ್ಲೇಸ್ಗೆ ಮತ್ತೊಬ್ಬರನ್ನು ತರುವುದು ಅಸಾಧ್ಯವಾಗಿಬಿಡುತ್ತೆ. ಬೇರೆ ಬೇರೆ ವರ್ಕ್ ಬೇರೆ ಬೇರೆ ಥರ. ಒಬ್ಬೊಬ್ಬ ವಿಜ್ಞಾನಿಯು ವಿಶಿಷ್ಟ, ವಿಭಿನ್ನ, ವೈಶಿಷ್ಟ್ಯಪೂರ್ಣವಾದಂಥ ವಿದ್ವತ್ತನ್ನು ಇಟ್ಕೊಂಡೇ ಒಬ್ಬ ವ್ಯಕ್ತಿ ವಿಜ್ಞಾನಿ ಆಗಲಿಕ್ಕೆ ಸಾಧ್ಯ. ಅವ್ರು ಹೋದ್ರು ಅಂದ ತಕ್ಷಣ ರಿಪ್ಲೇಸ್ ಮಾಡಿಬಿಡೋ ಇನ್ನೊಬ್ಬರನ್ನ ಆಗಲ್ಲ. ಕೆಲವು ಕ್ಷೇತ್ರಗಳೇ ಹಾಗೆ. ಸಪೋಸ್ ಒಂದು ಕಲೆ ಅಂತ ಅಂದ್ಕೊಳ್ಳಿ, ಒಬ್ಬ ನಟ ಇನ್ನೊಬ್ಬ ನಟ, ಆ ನಟ ಹೋದ್ರೆ ಈ ನಟ ಇದನ್ನು ಬಿಡೋ ಹೇಳೋಕ್ಕಾಗಲ್ಲ. ಆ ನಟನೇ ವಿಭಿನ್ನ, ಈ ನಟನೇ ವಿಭಿನ್ನ, ವಿಶಿಷ್ಟ. ವಿಜ್ಞಾನಿಗಳಲ್ಲೂ ಹಾಗೆ. ಇದೆಲ್ಲವೂ ಸಂಖ್ಯೆ ಮೇಲೆ ಅಳೆಯೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಅವನೊಬ್ಬ ಇದ್ದರೆ 5 ಜನ ತಂದು ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಆ ಒಬ್ಬನಿಗೆ 5 ಜನ ಸಾಟಿ ಆಗಲಾರರು. ಅವನೊಬ್ಬ ಹೋದರೆ ಈ 4-5 ಜನ ಇದ್ದಾರಲ್ಲ, ಇವರು ರೆಡಿ ಮಾಡಿಬಿಡ್ತೀನಿ ಬಿಡು ಅಂತಾರೆ. ನೋ, ಹಾಗಲ್ಲ. ಆ ಥರ ಎಲ್ಲ ಇದ್ದಿದ್ದರೆ ಪ್ರತಿಭೆಗಳಿಗೆ ಜಗತ್ತಲ್ಲಿ ಬೆಲೆನೇ ಇರ್ತಾ ಇರಲಿಲ್ಲ. ನಿಜ ಅಲ್ವಾ? ರಿಪ್ಲೇಸ್ಮೆಂಟ್ ಎಲ್ಲ ಅಷ್ಟೊಂದು ಈಸಿ ಆಗಿಬಿಟ್ಟಿದ್ದರೆ ಅಂಥ ಟಾಪ್ ಮೋಸ್ಟ್ ಇದರಲ್ಲಿ ನೀವೊಂದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಬೇರೆ ಬೇರೆ ವಿದ್ಯಮಾನಗಳು ಗಮನಿಸ್ಕೊಂಡು ಬನ್ನಿ. ನೀವು ಅಲ್ಲಿ ಟಾಪ್ ಮೋಸ್ಟ್ ಹೋಗಿರ್ತಾನಲ್ಲ, ಒಂದು ಶ್ರಮ ಇರುತ್ತೆ, ವಿದ್ವತ್ತಿರುತ್ತೆ, ಒಂದು ಪ್ರತಿಭೆ ಇರುತ್ತೆ, ಅವನಲ್ಲಿ ತಪಸ್ಸಿರುತ್ತೆ, ಅಧ್ಯಯನ ಇರುತ್ತೆ, ಗಾಂಭೀರ್ಯ ಇರುತ್ತೆ,
ಜೊತೆಗೆ ಅವನು ಆ ಪರಿಶ್ರಮದ ಎಡೆಗೆ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರ್ತಾನೆ. ಅವನೊಬ್ಬ ಇಲ್ಲ ಅಂದರೆ ಇನ್ನಿಬ್ಬರು ಇದ್ದಾರಲ್ಲ, ತದ್ದಂದು ಕೂರಿಸ್ಬಿಟ್ರಲ್ಲಿ ಆಗಿಬಿಡುತ್ತೆ ಅಂತಾರಲ್ಲ ಭ್ರಮೆ. ಅವನೇ ಇವರೇ ವಿಜ್ಞಾನದಲ್ಲೂ ಹಾಗೇನೆ. ಹಾಗಿದ್ದಿದ್ರೆ ಎಷ್ಟೊಂದು ಜನ ನ್ಯೂಟನ್ಗಳು ಹುಟ್ಟುಬಿಡ್ಬೇಕಾಗಿತ್ತು ನಮ್ಮಲ್ಲಿ. ಐಸಾಕ್ ನ್ಯೂಟನ್ 50 ಜನ ಇದ್ದಾರೆ ನ್ಯೂಟನ್ ಥರದವರು, ಎಷ್ಟೊಂದು ಜನ. ವಿಶ್ವೇಶ್ವರಯ್ಯನವರು 100 ಜನ ಇದ್ದಾರೆ ರೀ. ರಾಮನ್ ಎಷ್ಟು ಜನ ಸಿಗ್ತಾರೆ ರೀ ರಾಮನ್ ಅವರು, ಆಗ್ಬಿಡ್ತಿತ್ತಲ್ವಾ? ಹಾಗಾಗಲ್ಲ. ಒಬ್ಬೊಬ್ಬರು ವಿಶಿಷ್ಟವಾಗಿರ್ತಾರೆ. ಸೊ ಇಲ್ಲೇನಾಗ್ತಾ ಇದೆ, ಪ್ರತಿ ವಿಜ್ಞಾನಿಯ ಪರಿಣಿತಿ ಅತ್ಯಂತ ವಿಶಿಷ್ಟವಾಗಿರುತ್ತೆ. ಹಠಾತ್ ನಿರ್ಗಮನ ದೇಶದ ಕೋಟ್ಯಂತರ ರೂಪಾಯಿ ಯೋಜನೆಗಳ ವಿಸ್ತರಿಸುವಂತೆ ಮಾಡಿಬಿಡುತ್ತೆ. ನಿಮಗೆ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಅದು. ಅದಕ್ಕೆ ಬೇಕಿರ್ತಕ್ಕಂಥ ಮ್ಯಾನ್ ಪವರ್ ಅಂದರೆ ನಾನು ಪ್ರತಿಭೆ ಅಂತ ಹೇಳ್ತಿದ್ದೀನಿ. ಈ 100 ಜನ ಏನಾದರೂ ಖಾಸಗಿ ಬಾಹ್ಯಾಕಾಶ ಉದ್ಯಮದ ಕಡೆಗೆ ಹೋಗ್ತಾ ಇದ್ದಾರಾ, ಅಥವಾ ದೇಶದ ಈ ಒಂದು ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ನಮಗೆ ಸರಿಯಾದ ಸಹಕಾರ ಸಿಗ್ತಿಲ್ಲ, ಇಲ್ಲಿ ಆ ಒಂದು ಅಸಮಾಧಾನ ದಾಖಲಿಸಿ ಹೋಗ್ತಿದ್ದಾರಾ ನಮಗಿನ್ನ ಗೊತ್ತಿಲ್ಲ. ಸೊ ಖಾಸಗಿ ಸ್ಟಾರ್ಟಪ್ಗಳ ಆಕರ್ಷಣೆ ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಭಾರತ ಸರ್ಕಾರ ಬಾಹ್ಯಾಕಾಶ ಕ್ಷೇತ್ರ ಖಾಸಗಿಯವರಿಗೆ ಮುಕ್ತಗೊಳಿಸಿದೆ. ಸ್ಕೈರೂಟ್, ನಿಕುಲ್ನಂತಹ 100 ನವೋದ್ಯಮಗಳು ಇದೀಗ ಉಗಮವಾಗ್ತಾ ಇವೆ. ಕೋಟ್ಯಂತರ ರೂಪಾಯಿ ಬಂಡವಾಳದೊಂದಿಗೆ ಭಾರತದಲ್ಲಿ ತಲೆ ಎತ್ತಾ ಇವೆ ಈ ಖಾಸಗಿ ಕಂಪನಿಗಳು. ಇಸ್ರೋದ ಅನುಭವಿ ವಿಜ್ಞಾನಿಗಳನ್ನು ಇದು ಸೆಳೀತಾ ಇದೆ. ಭಾರೀ ಸಂಬಳ, ಉನ್ನತ ನಾಯಕತ್ವದ ಹುದ್ದೆಗಳ ಆಮಿಷವನ್ನು ಒಡ್ಡಿ ಕೂಡ ಸೆಳೀತಾ ಇವೆ ಅಂತ ಹೇಳಲಾಗಿದೆ. ನೋಡಿ, ಇಲ್ಲಿ 2 ಭಾಗ ಬರುತ್ತೆ ಇದರಲ್ಲಿ. ಭಾಳ ಇಂಟ್ರೆಸ್ಟಿಂಗ್ ಇದು. ಸರಿ, ಖಾಸಗಿ ಉದ್ಯಮ ಬಂತು. ನೀವು ಹಾಗಾದರೆ ಖಾಸಗಿ ಉದ್ಯಮ ಬಂದ ಮಾತ್ರಕ್ಕೆ, ಅಲ್ಲಂತ ಆಕರ್ಷಣೆ ಇದ್ದ ಮಾತ್ರಕ್ಕೆ ಇದೇ 100 ಜನ ವಿಜ್ಞಾನಿಗಳನ್ನು ಕರೆಸಿ ಮಾತಾಡಿ, ಏನು ಆಫರ್ ಇದೆಯಪ್ಪ ನಿಮಗೆ, ಎಷ್ಟು ಆಫರ್ಗೆ ಹೋಗ್ತಾ ಇದ್ದೀರಾ ನೀವು, ನಾವೇ ಕೊಡ್ತೀವಿ ಬನ್ನಿಯಿಂದ ಉಳಿಸ್ಕೊಳ್ಳಿ. ಪ್ರತಿಭಾ ಪಲಾಯನವನ್ನು, ಈ ಪ್ರತಿಭಾ ವಲಸೆಯನ್ನು ನೀವು ತಡೆಯಬಹುದು. ಪ್ರತಿಭಾ ಉಚ್ಚಾಟನೆ ಆಗಬಾರ್ದಲ್ವಾ? ಯಾರು ಉಚ್ಚಾಟನೆ ಮಾಡಿಲ್ವಲ್ರಿ ಇಲ್ಲಿ ಅಂದರೆ ಯಾರು ಗೊತ್ತು? ಈ ಪ್ರೈವೇಟ್ ಪ್ಲೇಯರ್ಸ್ನ ಹಿಂದೆ ಯಾರಿದ್ದಾರೆ, ವಿ ಡೋಂಟ್ ನೋ. ಈ ಖಾಸಗಿ ಬಾಹ್ಯಾಕಾಶ ಉದ್ಯಮಿಗಳ ಜೊತೆಯಲ್ಲಿ, ಉದ್ಯಮದೊಂದಿಗೆ ಯಾರಿದ್ದಾರೆ ನಮಗೆ ಗೊತ್ತಿಲ್ವಲ್ಲ. ಇದು ಪ್ರತಿಭಾ ಉಚ್ಚಾಟನೆ ಆಗಬಾರ್ದು. ಪ್ರತಿಭಾ ವಲಸೆಗೆ ತಡೆಯೊಡ್ಡಬೇಕು ನೀವು. ಪ್ರತಿಭಾ ಪಲಾಯನವೂ ಆಗಬಾರ್ದು. ಇದು ಕರ್ತವ್ಯಕ್ಕೆ ಬೆನ್ನು ತೋರಿಸಿ ಹೋಗುವಂಥ ಪಲಾಯನವೂ ಆಗಬಾರ್ದು, ವಲಸೆಯೂ ಆಗಬಾರ್ದು, ಉಚ್ಚಾಟನೆಯೂ ಆಗಬಾರ್ದು. ಇಲ್ಲ ಅಂದರೆ ಏನಾದರೂ ಒಂದು ದೊಡ್ಡ ಸಂಸ್ಥೆ, ಒಂದು ಸರ್ಕಾರಿ ಸಂಸ್ಥೆಯನ್ನು ಸಾಯಿಸೋದು ಹೇಗೆ? ಇಲ್ಲಿವರೆಗೂ ಅವು ಸತ್ತು ಹೋಗಿರೋದು ಹೇಗೆ ಸರ್ಕಾರಿ ಸಂಸ್ಥೆಗಳು? ಹೇಗೆ ಅಂದರೆ, ಮೊಟ್ಟ ಮೊದಲಿಗೆ ಇದು ಲಾಸಲ್ಲಿದೆ, ಇದರಲ್ಲಿ ದುಡ್ಡು ಹಾಕೋದು ವೇಸ್ಟು. ಮೊನ್ನೆ 1000 ಕೋಟಿ ಹಾಕಿದ್ದೀವಿ, ಏನೂ ಹುಟ್ತಾ ಇಲ್ಲ ಇದರಿಂದ, ಎಲ್ಲ ವೇಸ್ಟು. ಈ ಲ್ಯಾಂಡ್ ವೇಸ್ಟು, ಈ ಫ್ಯಾಕ್ಟ್ರಿ ವೇಸ್ಟು, ಈ ಏರ್ಲೈನ್ಸ್ ವೇಸ್ಟು. ಇದೊಂದು ಯಾವುದೋ ದೂರ ಸಂಪರ್ಕದಿದೆ, ಇದೊಂದು ಟೆಲಿಫೋನ್ ಲೈನ್ ಇದೆ, ಇವರೇ ವೇಸ್ಟು. ಇದರಲ್ಲಿರೋ ಆಸ್ತಿ ವೇಸ್ಟು, ಇದೆಲ್ಲ ಹರಾಜು ಹಾಕ್ಬಿಡ್ತೀನಿ. ನಾನು ತುಕ್ಕಿಡ್ದಿದೆ, ಇದೆಲ್ಲ ನಾನು ಮಾರಿಬಿಡ್ತೀನಿ. ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿಬಿಟ್ಟಿದೆ, ಇದನ್ನು ನಾನು ಯಾರಿಗೋ ಕೊಟ್ಟುಬಿಡ್ತೀನಿ, ಇದನ್ನು ಹರಾಜು ಹಾಕ್ತೀನಿ. ಪ್ರೈವೇಟ್ ಪ್ಲೇಯರ್ ರೆಡಿಯಲ್ಲಿ, ಪ್ರೈವೇಟ್ ಪ್ಲೇಯರು ನಾನು ಇದ್ದೀನಿ ಇಲ್ಲಿ ಅಂತ ಅವ್ನು ತಗೊಂಡ ತಕ್ಷಣ ಅವಾಗ ಬಂದ್ಬಿಡುತ್ತೆ ಅದು. ಹೇಗೆ? ಸೊ ಏನಾಗುತ್ತೆ ನಿಮಗೆ, ಈ ಥರ ಸಂಸ್ಥೆಗಳನ್ನು ನಾವು ಸಾಯದಂತೆ ತಡೆಯೋದು ಹೇಗೆ ಅಂದರೆ, ಪ್ರತಿಭೆ ಉಳಿಸ್ಕೊಳ್ಬೇಕು, ಅಗತ್ಯ ಸೌಕರ್ಯ ಕೊಡಬೇಕು ಅವರಿಗೆ. ಅಥವಾ ಆ ವ್ಯಕ್ತಿಗೇನೋ ಒಂದಷ್ಟು ಸಂಬಳ ಬೇಕಿರುತ್ತೆ, ಜಾಸ್ತಿ ಬೇಕಿರುತ್ತೆ, ಅದನ್ನು ಕೊಡಬೇಕು. ಇದು ಕೊಡದೇ ಬಿಟ್ಟು ಹೋಗಿ ಈ ಪ್ರತಿಭೆಗಳನ್ನು ನಾನು ಸ್ಟ್ರಿಕ್ಟ್ ರೂಲ್ಸ್ ಮಾಡಿಬಿಡ್ತೀನಿ, ನಾನು ಕಡ್ಡಾಯ ಮಾಡಿಬಿಡ್ತೀನಿ, ಏನು ಮಾಡಿದ್ರು ರಿಸೈನ್ ಮಾಡಬಾರ್ದು, ಆ ಥರ ಮಾಡಿಬಿಡ್ತೀನಿ ಅಂತ ಹೋದಾಗ ಟಫ್ ಆಗುತ್ತೆ ಅದು ನಿಮಗೆ. ಯಾಕೆ ಅಂದರೆ ನೀವೇನು ಮಾಡಿದ್ರು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ ಅವ್ರನ್ನ, ಹೈಲಿ ಇಂಪಾಸಿಬಲ್. ಇಲ್ಲಿ 1 ಲಕ್ಷ ಇದ್ದರೆ ಅಲ್ಲಿ 5 ಲಕ್ಷ ಆಫರ್ ಮಾಡಿರಬಹುದು, ಇಲ್ಲಿ 1 ಲಕ್ಷ ಇದ್ದರೆ ಅವ್ರು 8 ಲಕ್ಷ ಆಫರ್ ಮಾಡಿರಬಹುದು. ಸೊ ಹಾಗಿದ್ದಾಗ ನನಗೆ ಸವಲತ್ತು ಕೊಡು. ನಮ್ಮ ವಿಜ್ಞಾನಿಗಳು ಯಾಕ್ರಿ ನಾಸಾದಲ್ಲಿ ಕೆಲಸ ಮಾಡ್ತಾರೆ? ನಮ್ಮ ವಿಜ್ಞಾನಿಗಳು, ನಮ್ಮ ಡಾಕ್ಟ್ರುಗಳು ಯಾಕ್ರಿ ಅಮೆರಿಕದಲ್ಲೋ ಕೆಲಸ ಮಾಡ್ತಾರೆ? ನಮ್ಮ ಇಂಜಿನಿಯರ್ಸ್ ಯಾಕ್ರಿ ಅಲ್ಲೋ ಕೆಲಸ ಮಾಡ್ತಾರೆ? ನಮ್ಮ ಸಾಫ್ಟ್ವೇರವ್ರು ಅಲ್ಲಿ ಯಾಕ್ರಿ ಮಾಡ್ತಾರೆ ಅಂದರೆ ಸಂಬಳ ಜಾಸ್ತಿ, ಸೌಕರ್ಯ ಜಾಸ್ತಿ, ವ್ಯವಸ್ಥೆ ಚೆನ್ನಾಗಿದೆ ಅಂತ. ಇಲ್ಲಿ ಖಾಸಗಿಯಾಗಿ ಬಂದಾಗ ನಾಳೆ ಇಸ್ರೋನೇ ಮುಳುಗಿಸ್ಬಹುದಲ್ವಾ ಖಾಸಗಿ ಪ್ಲೇಯರ್ಗಳು? ಇಸ್ರೋದೇ ವಿಜ್ಞಾನಿಗಳು ಬಳಸ್ಕೊಂಡು, ಇಸ್ರೋದ ಇಂಟರ್ನಲ್ ಸೀಕ್ರೆಟ್ಗಳನ್ನು ಇಟ್ಕೊಂಡು, ಇಸ್ರೋ ತಂತ್ರಜ್ಞಾನಗಳನ್ನೇ ಕಾಪಿ ಮಾಡಿಕೊಂಡು ಏನು ಬೇಕಾದರೂ ಮಾಡಬಹುದಲ್ವ ಅವರು? ತಡಿಬೇಕಲ್ವ ನಾವು? ದೇಶದ ಹೆಮ್ಮೆ ಅಲ್ವಾ? ಬರೀ ಗಗನಯಾನಿ ಹೋಗ್ಬಿಟ್ರು, ನಮ್ಮವ್ರು ನೆಕ್ಸ್ಟ್ ಅಲ್ಲಿಗೆ ಮಂಗಳಕ್ಕೆ ಬಿಟ್ಬಿಡ್ತಾರಂತೆ, ಶುಕ್ರನ ಕಳಿಸ್ಬಿಡ್ತಾರಂತೆ, ಚಂದ್ರನ ಕಳಿಸ್ಬಿಡ್ತಾರಂತೆ, ಹೆಮ್ಮೆ. ಅದರ ಹಿಂದಿನ ಕೈಗಳನ್ನು ನಾವು ಅಷ್ಟೇ ಗೌರವದಿಂದ, ಸಮಕಾಲೀನ ಜಗತ್ತಿನ ಪೈಪೋಟಿಯುಕ್ತ ಸಂಬಳದಲ್ಲಿ ನಾವು ನಡೆಸಿಕೊಂಡಾಗ ಮಾತ್ರ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ದರೆ ಬಲವಂತವಾಗಿ ನೀವು ಕಟ್ಟಿ ಹಾಕೋದಿದ್ರೆ ಅದು ಬಹಳ ಕಷ್ಟವಾಗಿಬಿಡುತ್ತೆ ಅಂತ. हमें आई थिंक 2038 में उसको जो है लॉन्च कर देना है, तो अब जो है 10 साल ही बचे हैं, ठीक है ना? तो वहाँ पे रखने के लिए 10 साल के लिए लोगों का रुकना जरूरी है. रिजाइन होते थे भैया, वो एक साथ ज़्यादा हो रहा है क्योंकि प्राइवेट
जो है फील्ड बढ़ रहा है, तो वहाँ जाके वो अपना जॉब भी कर सकते हैं। प्रोजेक्ट स्ट्रक्चर जो हमारे वहाँ पे बना हुआ है ना, उसमें प्रोजेक्ट मैनेजर भी होता है, उसके बाद डेप्यूटी प्रोजेक्ट मैनेजर होता है। दो तरह है, एक एडमिनिस्ट्रेटिव साइड है जो डिवीजन हेड, ग्रुप डायरेक्टर, डेप्यूटी डायरेक्टर और डायरेक्टर बनते हैं। लेकिन हर कोई तो डिवीजन हेड नहीं बन सकता है, तो उसके साथ एक चीज इसरो की बहुत अच्छी है कि आपका जो प्रमोशन है साइंटिफिक साइड में वो होता रहेगा, तो प्रमोशन रुकता नहीं है, मेरिट की वजह से आपको प्रमोशन मिलता रहेगा। तो ये दोनों चैनल है, तो प्रोग्रेस है, लेकिन साथ में